ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇ ಟು ಸಕ್ಸಸ್ JSN ಮೈಸೂರಿನಿಂದ. ಈ ದಿನದ ಸಂಚಿಕೆಗೆ ನನ್ನೆಲ್ಲ ಆತ್ಮೀಯ ಪ್ರೇಕ್ಷಕರಿಗೂ ಹಾಗೂ ಹಿತೈಷಿ ಮಿತ್ರರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ, ಈ ದಿನದ ವಿಚಾರ ವೃತ್ತಿಪರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಅಡಗಿರಬೇಕಾದಂತಹ ಅಂಶ ಎಂದರೆ ತಪ್ಪಾಗಲಾರದು. ವೃತ್ತಿ ಯಾವುದೇ ಇರಲಿ, ಅದು ಶಿಕ್ಷಕರಿರಲಿ ಅಥವಾ ಯಾವುದೇ ರೀತಿಯ ಕಾರ್ಮಿಕರೇ ಇರಲಿ, ದಯಮಾಡಿ ಅರ್ಥೈಸಿಕೊಳ್ಳಿ. ವಿಚಾರ ಬಹಳ ಸ್ಪಷ್ಟ ಹಾಗೂ ನೇರವಾಗಿ ಇರುವಂತಹ ವಿಚಾರವಾಗಿದೆ. ಏನಿದು ವಿಚಾರ? ನಮಗೆ ತಿಳಿದಿರುವಂತೆ ಸೋರ್ಸ್ ಅಂದರೆ ಸಂಪನ್ಮೂಲ, ರಿಸೋರ್ಸ್ ಪರ್ಸನ್ ಅಂತ ನಾವೇನು ಹೇಳ್ತೀವಿ, ಸಂಪನ್ಮೂಲ ವ್ಯಕ್ತಿ. ಸೊ ಈ ದಿನದ ಸಂಚಿಕೆಯನ್ನು ನೇರವಾಗಿ ಆರಂಭಿಸ್ತಾ ಇದ್ದೇವೆ. ಅದು ಸೋರ್ಸ್ ವರ್ಸಸ್ ರಿಸೋರ್ಸ್. 21ನೇ ಶತಮಾನ ಸಂಪನ್ಮೂಲ ರಹಿತ ವ್ಯಕ್ತಿಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಿಂಬಿಸಲ್ಪಟ್ಟಂತಹ ಕಾಲ. ಸಂಪನ್ಮೂಲ ಯಾವುದು? ಅದು ಬಹಳ ಪ್ರಮುಖವಾಗಿ ಅರ್ಥೈಸಿಕೊಳ್ಳಬೇಕಾದಂತಹ ವಿಚಾರವಾಗಿದೆ ಸ್ನೇಹಿತರೆ. ದೇಶಾದ್ಯಂತ ನಡೆಯುತ್ತಿರುವುದಾದರೂ ಏನು? ಪ್ರಭಾವಿತರಿಂದ ಪ್ರಭಾವಕ್ಕೆ ಒಳಪಟ್ಟಂತಹ ವ್ಯಕ್ತಿಗಳು ಪ್ರತಿಭಾವಂತರಂತೆ ಮುಖವಾಡವನ್ನು ಧರಿಸುತ್ತಾರೆ. ನೈಜ ಪ್ರತಿಭೆಯನ್ನು ಉಳ್ಳಂತಹ ವ್ಯಕ್ತಿಗಳು ಯಾವುದೋ ಒಂದು ಮೂಲೆಯಲ್ಲಿ ಅಥವಾ ಎಲೆಮರೆಯ ಕಾಯಿಗಳಂತೆ, ಒಮ್ಮೆ ಎಲೆಮರೆಯ ಕಾಯಿ ಯಾರಾದರೂ ಕಣ್ಣಿಗೆ ಬಿದ್ದರೆ ಅದು ಉಪಯೋಗಕ್ಕೆ ಬರಬಹುದು, ಇಲ್ಲವಾದರೆ ಅದು ಭೂಮಿಯನ್ನು ಸೇರುವುದು ನಿಶ್ಚಿತ. ಸೊ ಅಂತಹ ವೇದಿಕೆಯನ್ನು ನಿರ್ಮಿಸುವವರು ಯಾರು? ವಿಷಾದನೀಯ ಸಂಗತಿ ಏನೆಂದರೆ, ಸೋರ್ಸ್ ಇಲ್ಲದ ವ್ಯಕ್ತಿಗಳು ರಿಸೋರ್ಸ್ ಆಗಿ ಇವತ್ತು ಹೊರಹೊಮ್ತಾ ಇದ್ದಾರೆ. ಆ ರಿಸೋರ್ಸ್ ಪರ್ಸನ್ ಎಂಬ ವ್ಯಕ್ತಿಗೆ ಅಥವಾ ಆ ಒಂದು ಅಂಶಕ್ಕೆ ಅದರದೇ ಆದ ಶ್ರೇಷ್ಠತೆ, ಮೌಲ್ಯತೆ ಹಾಗೂ ಕ್ವಾಲಿಟಿ ಅಂತ ನಾವೇನು ಹೇಳ್ತೀವಿ, ಗುಣಮಟ್ಟ ಖಂಡಿತವಾಗಿಯೂ ಇದೆ. ವಿಚಾರವೇ ಬಾರದವರು, ವಿಚಾರವ ತಿಳಿಯದವರು ವಿಚಾರವಂತರಾಗಿ ಈ ದಿನ ನಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಅದು ನಮ್ಮ ದುರ್ದೈವ ಎಂದರೆ ತಪ್ಪಾಗಲಾರದು. ಕನ್ನಡದ ಜ್ಞಾನವೇ ಇಲ್ಲದ ವ್ಯಕ್ತಿ ಕನ್ನಡದ ಹೋರಾಟಗಾರನಾಗಿದ್ದಾನೆ. ವಿಜ್ಞಾನದ ತಳಮಟ್ಟದ ಅಂದರೆ ಬೇಸಿಕ್ ನಾಲೆಡ್ಜ್ ಇಲ್ಲದ ವ್ಯಕ್ತಿ ಸೈಂಟಿಸ್ಟ್ಗಳಾಗಿ ಬಿಂಬಿಸ್ತಾ ಇದ್ದಾರೆ. ಆ ಬಿಂಬಿಸುತ್ತಿರುವಂತಹ ವ್ಯಕ್ತಿಗಳು ಯಾರು ಎಂಬ ಅಂಶಕ್ಕೆ ಉದಾಹರಣೆ ಅಥವಾ ಉತ್ತರ ನಿಮ್ಮಲ್ಲಿಯೇ ಅಡಗಿರುತ್ತದೆ. ಅದು ಯಾವುದೇ ಪಕ್ಷದ ರಾಜಕಾರಣಿಗಳಾಗಿರಬಹುದು ಅಥವಾ ಯಾವುದೇ ವ್ಯಕ್ತಿಯ ಅಂತ ಹೇಳ್ತೀವಿ ಹಣಕಾಸು ವ್ಯವಸ್ಥೆ ಉಳ್ಳ ವ್ಯಕ್ತಿಗಳಾಗಿರಬಹುದು. ಬಡವನ ಮನೆಯಲ್ಲಿ ಹುಟ್ಟಿದಂತಹ ಒಂದು ಪ್ರತಿಭೆ ಬೆಳೆಯಬೇಕೆಂದರೆ ಅದು ಬಹಳ ಕಷ್ಟಕರವಾದ ಅಂಶ. ಸೋರ್ಸ್ ವರ್ಸಸ್ ರಿಸೋರ್ಸ್ ಎಂಬ ವಿಚಾರದಲ್ಲಿ ಏನು ಹೇಳ್ತಾ ಇದ್ದೀವಿ ನಾವು ಅಂದರೆ, ಯಾವುದೇ ವ್ಯಕ್ತಿಯನ್ನು ನೀವು ರಿಸೋರ್ಸ್ ಪರ್ಸನ್ ಅಥವಾ ಸಂಪನ್ಮೂಲ ವ್ಯಕ್ತಿ ಅಂತ ಕರಿಬೇಕಾದರೆ ದಯಮಾಡಿ ಆ ವ್ಯಕ್ತಿಯಲ್ಲಿ ಅಡಗಿರುವಂತಹ ಸಂಪನ್ಮೂಲ ಏನು ಎಂಬುದನ್ನು ಮೊದಲು ಗುರುತಿಸಿ ತದನಂತರ ಅದನ್ನು ಪೋಷಿಸಿ ಎಂಬುದು ನಮ್ಮ ಸಂದೇಶ. ಸೋರ್ಸೇ ಇಲ್ಲದವರನ್ನ ರಿಸೋರ್ಸ್ ಪರ್ಸನ್ ಅಂತ ನಾವು ಕರ್ಕೊಳ್ಳೋದು, ಅದು ನಾವು ಜ್ಞಾನಕ್ಕೆ ಮಾಡುವಂತಹ ಅವಮಾನ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಎಷ್ಟೋ ಜನ ಕೌಶಲ್ಯತೆಯನ್ನು ಹೊಂದಿರ್ತಾರೆ, ಆದರೆ ಕೂರಲು ಕುರ್ಚಿ ಇಲ್ಲದಂತಿರುತ್ತಾರೆ. ಕೆಲವು ಮಂದಿ ಕುರ್ಚಿಯಲ್ಲಿ ಕೂತಿರ್ತಾರೆ, ಅವರಲ್ಲಿ ಯಾವುದೇ ರೀತಿಯ ಕೌಶಲ್ಯತೆ ಇರುವುದಿಲ್ಲ. ಆ ಕುರ್ಚಿಗೆ ಕೂರುವುದಕ್ಕೆ ಯಾರೋ ಇನ್ನೊಬ್ಬ ಬೇರೆ ಕುರ್ಚಿಯಲ್ಲಿ ಕೂತಂತಹ ವ್ಯಕ್ತಿಯ ಪ್ರಭಾವ ಅಥವಾ ಇನ್ಫ್ಲೂಯೆನ್ಸು, ರೆಫರೆನ್ಸನ್ನು ಬಳಸ್ಕೊಂಡು ಬಂದು ಕೂತಿರ್ತಾರೆ. ಸ್ಕಿಲ್ಲೆಸ್ ಲೀಡರ್ಸ್ ವಿ ಕ್ಯಾನ್ ಸೇ, ಆ ಥರ ನಾವು ಹೇಳಬಹುದು. ಕೌಶಲ್ಯರಹಿತ ನಾಯಕರುಗಳನ್ನು ಕಂಡಿದ್ದೇವೆ. ಸಂಪನ್ಮೂಲರಹಿತ ಸಂಪನ್ಮೂಲ ವ್ಯಕ್ತಿಗಳ ಭಾಷಣವನ್ನು ನಾವು ಕೇಳ್ತಾ ಇದ್ದೀವಿ. ಇಂತಹ ವಿಚಾರಗಳು, ಎಷ್ಟೋ ವಿಚಾರಗಳು ನಮ್ಮ ಮುಂದೆ ಗೊತ್ತಿದ್ದರೂ ಸಹ ನಾವು ಯಾರನ್ನು ಪ್ರಶ್ನಿಸಲಾಗದ ಪರಿಸ್ಥಿತಿಯಲ್ಲಿದ್ದೇವೆ ಎಂದರೆ ಅದು ನಮ್ಮ ದುರದೃಷ್ಟಕರ ಸಂಗತಿ. ದೇಶಾದ್ಯಂತ ಅಥವಾ ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಎಷ್ಟೋ ವಿಚಾರಗಳು ತಪ್ಪು ಎಂದು ತಿಳಿದಿದ್ದರೂ ಕೂಡ ನಾವು ಅದನ್ನು ವಿರೋಧಿಸಲು ನಮಗೆ ಸೂಕ್ತ ವೇದಿಕೆ ಇಲ್ಲ. ನಮ್ಮ ಪಾಡಿಗೆ ನಾವು ಬಿಡಪ್ಪ ಏನೋ ಮಾಡ್ಕೊಂಡು ಹೋಗೋಣ ಅಂತಹ ಪರಿಸ್ಥಿತಿಯನ್ನು ನಾವು ನಿರ್ಮಿಸಿಕೊಂಡಿದ್ದೇವೆ ಎಂದರೆ ತಪ್ಪಾಗಲಾರದು. ದೇಶಭಕ್ತರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ತಮ್ಮ ಸ್ವಾರ್ಥಕ್ಕೆ ಅಥವಾ ತಮ್ಮ ಪಕ್ಷದ ಅಥವಾ ತಮ್ಮ ಒಂದು ಗುಂಪಿನ ಹಿತಕ್ಕಾಗಿ ತರ್ಜುಮೆಗೊಳಿಸಿ ಅದನ್ನು ಬದಲಾಯಿಸಿ ಹೇಳುವಂತಹ ಕಾಲಗಳು ಇಂದು ನಡೀತಾ ಇದೆ. ಉದಾಹರಣೆಗೆ ಇವತ್ತು ಯಾವುದೋ ಒಂದು ಮೀಡಿಯಾದಲ್ಲಿ ನಾವು ನೋಡಿದಂತೆ ಸ್ಟೇಟ್ಮೆಂಟ್ಗಳನ್ನು ಕೊಡುವಾಗ ಸಂಪನ್ಮೂಲ ಇರೋದಿಲ್ಲ, ಆದರೂ ರಿಸೋರ್ಸ್ ಪರ್ಸನ್ಗಿಂತ ಹೆಚ್ಚಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಒಂದೇ ಮಾತರಮ್ಮನ್ನು ನಾವು 150 ವರ್ಷವನ್ನು ಪೂರೈಸ್ತಾ ಇದ್ದೀವಿ. ರಾಷ್ಟ್ರೀಯ ಗೀತೆ ಅಂತ ನಾವು ಕರಿತೀವಿ. ಆ ರಾಷ್ಟ್ರೀಯ ಗೀತೆಯನ್ನು ಬರೆದಂತಹ ವ್ಯಕ್ತಿಗೆ ಹಾಗೂ ಇತ್ತೀಚೆಗೆ ಒಂದು ವಾಕ್ಯವಿದೆ, ಆ ವ್ಯಕ್ತಿಯನ್ನು ನಾವು
ಇಲ್ಲಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಅದರ ಅವಶ್ಯಕತೆಯು ನಮಗಿಲ್ಲ. ಸ್ಟೇಟ್ಮೆಂಟನ್ನು ಮಾಡುವಾಗ ದಯಮಾಡಿ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ನಿಜವಾದ ರಿಸೋರ್ಸ್ ಪರ್ಸನ್ಗಳು ಯಾರಾದರೂ ಇದ್ದರೆ ನಾವು ಕೊಡುವಂಥ ಸ್ಟೇಟ್ಮೆಂಟನ್ನು ಅವರು ಕೇಳಿದ್ರೆ ಅವರು ನಮ್ಮನ್ನು ಎಷ್ಟು ಹೀನವಾಗಿ ಭಾವಿಸಬಹುದು ಅಥವಾ ಎಷ್ಟು ಕೆಟ್ಟದಾಗಿ ಬಿಂಬಿಸಿಕೊಳ್ಳಬಹುದು. ಗುಣಮಟ್ಟವಿಲ್ಲದ ಅಥವಾ ಯಾವುದೇ ರೀತಿಯ ಪಾಸಿಟಿವ್ ಕ್ಯಾರೆಕ್ಟರ್ ಇಲ್ಲದ ಪರ್ಸ್ನಾಲಿಟಿಗಳು ನಾವು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮರ್ಸನ್ನು ಬಿಂಬಿಸ್ಕೊಳ್ತಾ ಇದ್ದೀವಿ. ವ್ಯಕ್ತಿತ್ವವಿಲ್ಲದ ವ್ಯಕ್ತಿಗಳು ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಆದರೂ ಸಹ ನಾವು ಏನು ಮಾಡಲಾಗತ್ತಿಲ್ಲ. ಕೇಳೋದಾದರೆ ಕೇಳಬೇಕು, ಇಲ್ಲ ಅಂದರೆ ಸುಮ್ಮನಿರಬೇಕು. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈ ದಿನದ ಸಂಚಿಕೆಯ ಮುಖ್ಯ ಸಂದೇಶ, ಯಾವುದೇ ವ್ಯಕ್ತಿಯನ್ನು ನೀವು ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಪರಿಗಣಿಸುವುದಾದರೆ ಆ ವ್ಯಕ್ತಿಯಲ್ಲಿ ಇರುವಂತಹ ಗುಣ, ಅಗುಣ ಅಥವಾ ನಕಾರಾತ್ಮಕ ಸಕಾರಾತ್ಮಕ ಆಲೋಚನೆಗಳು, ಚಿಂತನೆಗಳು, ವಿಚಾರಗಳು ಏನು ಎಂದು ಅವಲೋಕಿಸಿ ತದನಂತರ ಆತನ ನನ್ನ ಸಂಪನ್ಮೂಲ ವ್ಯಕ್ತಿ ಎಂದು ಪರಿಗಣಿಸಬಹುದು ಎಂಬ ಕಾನ್ಫಿಡೆನ್ಸ್ ನಮ್ಮಲ್ಲಿ ಮೂಡಿದರೆ ಮಾತ್ರ ಅದನ್ನು ನಾವು ಸಂಪನ್ಮೂಲ ವ್ಯಕ್ತಿ ಅಂತ ಕರಿಬೇಕಾಗತ್ತೆ. ತರಬೇತಿಯನ್ನು ಕೊಡುವ ಸ್ಥಾನದಲ್ಲಿ ಕೆಲವರು ಕೂತಿರ್ತಾರೆ, ಅವರಿಗೆ ತರಬೇತಿ ಸರಿಯಾಗಿರೋದಿಲ್ಲ. ಭಾಳ ನೇರವಾಗಿ ಹೇಳ್ತಾ ಇದ್ದೀವಿ. ಅಂದರೆ ಯಾಕೆ ಈಗ ಆಗ್ತಾ ಇದೆ? ಶಿಕ್ಷಣ ವ್ಯವಸ್ಥೆ ಇದಕ್ಕೆ ಕಾರಣನ ಅಥವಾ ಸಾಮಾಜಿಕ ವ್ಯವಸ್ಥೆ ಇದಕ್ಕೆ ಕಾರಣನ? ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ನಾವೇ. ದಯಮಾಡಿ ಸಂಚಿಕೆಯ ವಿಚಾರದಲ್ಲಿ ನಾವು ನೇರವಾಗಿ ಸ್ಪಷ್ಟವಾಗಿ ಪ್ರಾಯೋಗಿಕ ಅಂಶಗಳನ್ನು ಇಡ್ತಾ ಇದ್ದೀವಿ. ಈ ಸಂಚಿಕೆಯೂ ಕೂಡ ಅಂತಹದ್ದೇ ಒಂದಾಗಿದೆ. ಸೋರ್ಸ್ ವರ್ಸಸ್ ರಿಸೋರ್ಸ್, ಅಗೈನ್ ಸೋರ್ಸ್, ಸಂಪನ್ಮೂಲ ಅಂತ ಹೇಳ್ತೀವಿ ನಾವು, ಅಥವಾ ಒಂದು ಕಂಟೆಂಟ್ ಇರೋರು ಅದನ್ನು ಮತ್ತೆ ಉಪಯೋಗ ಮಾಡುವವರನ್ನು ನಾವು ರಿಸೋರ್ಸ್ ಅಂತ ಕರಿತೀವಿ. ಸೋರ್ಸೇ ಇರೋದಿಲ್ಲ, ಅವರು ರಿಸೋರ್ಸ್ ಆಗಿರ್ತಾರೆ. ಅಂತಹ ವ್ಯಕ್ತಿಗಳು ನಮ್ಮ ಮುಂದೆ ತುಂಬ ಜನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. ಒಬ್ಬ ಶಿಕ್ಷಕನಾಗಿ ನಾನು ನೇರವಾಗಿ ಹೇಳುವುದೇನೆಂದರೆ, ಯಾವುದೇ ಶಿಕ್ಷಕನನ್ನು ಉತ್ತಮ ಶಿಕ್ಷಕ ಅಥವಾ ಗುಣಮಟ್ಟದ ಶಿಕ್ಷಕ ಎಂದು ಕರೆಯಬೇಕಾದರೆ ಆ ವ್ಯಕ್ತಿಯಲ್ಲಿ ಇರುವಂತಹ ಗುಣ ಎಂಥದ್ದು, ಆ ಕ್ವಾಲಿಟಿ ಏನು ಅಂತ ಮೊದಲು ತಿಳ್ಕೊಬೇಕಾಗತ್ತೆ. ಯಾರ್ದೋ ಇನ್ಫ್ಲೂಯೆನ್ಸ್ ಮಾಡಿಸಿ ಉತ್ತಮ ಶಿಕ್ಷಕ ಅವಾರ್ಡನ್ನು ತಗೊಳ್ಳೋದು, ಯಾರದೋ ರೆಫರೆನ್ಸ್ ಹಾಕಿಸಿ ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕ ಅಂತ ಒಂದು ಬಿರುದನ್ನು ಕೊಡೋದು, ಅದನ್ನು 4 ಜನ ನಿಂತ್ಕೊಂಡು ಕೊಡೋರಿಗೂ ಕೂಡ ಆ ಒಂದು ಗುಣ ಇದೆಯೋ ಇಲ್ವೋ ಅನ್ನೋದು ನಮಗೆ ಸಂಶಯವನ್ನು ಮೂಡುವಂತೆ ಮಾಡುತ್ತದೆ. ರೆಫರೆನ್ಸ್ ಮುಖಾಂತರ ರಿವಾರ್ಡ್ಸನ್ನು ತಗೊಳ್ಳೋದನ್ನು ನಾವು ತಪ್ಪಿಸಬೇಕಾಗತ್ತೆ. ರೆಫರೆನ್ಸ್, ರಿವಾರ್ಡ್ ಅನ್ನುವಂಥ ವಿಚಾರಗಳು ನೇರವಾಗಿ ನಿಮಗೆ ಅನುಭವಕ್ಕೆ ಬಂದಿರುತ್ತದೆ. ಅದನ್ನೇ ನಾವು ನೇರವಾಗಿ ಈ ಒಂದು ಸಂಚಿಕೆಯ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸ್ಪಷ್ಟತೆ, ನಿರರ್ಗಳತೆ, ಸರಳತೆ, ಸ್ವಾಭಿಮಾನ ಎಲ್ಲವನ್ನೂ ನಾವು ಅಳೆದು ತೂಗಿ ತದನಂತರ ಆ ವ್ಯಕ್ತಿ ಸಂಪನ್ಮೂಲ ವ್ಯಕ್ತಿಯೇ ಇಲ್ಲವೇ ಎಂದು ಪರಿಗಣಿಸಬೇಕಾಗುತ್ತದೆ. ದಯಮಾಡಿ ಸ್ನೇಹಿತರೆ, ಯಾವುದೇ ವ್ಯಕ್ತಿ ಇರಲಿ ಅವರನ್ನು ರಿಸೋರ್ಸ್ ಪರ್ಸನ್ ಅಂತ ಕರೆಯುವ ಮುನ್ನ ಎಚ್ಚರ. ಕಾರಣ ಅವರಲ್ಲಿರುವಂಥ ಸಂಪನ್ಮೂಲ ಎಂಥದ್ದು ಅಥವಾ ಯಾವ ರೀತಿಯದ್ದು ಎಂದು ಮೊದಲು ಅರ್ಥ ಮಾಡಿಕೊಂಡು ತದನಂತರ ಆ ಒಂದು ವ್ಯಕ್ತಿಯನ್ನು ನಾವು ಸಂಪನ್ಮೂಲ ವ್ಯಕ್ತಿಯೋ ಇಲ್ಲವೋ ಎಂದು ನಾವು ಪರಿಗಣಿಸಿಕೊಂಡು ಅಳವಡಿಸಿಕೊಂಡು ಅದನ್ನು ಬಳಸಿಕೊಳ್ಳೋಣ ಎಂಬ ಸಂದೇಶದೊಂದಿಗೆ hereby we are signing out from the channel Way to Success GSN Mysore. Kindly subscribe the channel and share your comments for the development of the channels and upcoming contents as well. Thank you so much.